ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಮನೆಯಲ್ಲೇ ಸುಲಭವಾಗಿ ಅಂಗಡಿಯಲ್ಲಿ ಸಿಗುವಂಥದ್ದು ಚಾಕ್ಲೇಟ್ ಐಸ್ ಕ್ರೀಮ್. ತುಂಬ ಈಸಿಯಾಗಿ ಮನೆಯಲ್ಲಿ ಪದಾರ್ಥ ಇರ್ತಲ್ಲ, ಅದರಿಂದನೇ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅಂದರೆ ಸೂಪರಾಗಿ ಬಂದಿದೆ. ನೋಡಿ ಯಾವ ಥರ ಬರ್ತಾಯಿದೆ, ನಿಮಗೆ ಗೊತ್ತಾಗ್ತಿರ್ಬೋದು. ತುಂಬ ಇಷ್ಟ ಆಯಿತು ನನ್ನ ಮಗಳಿಗಂತೂ. ಇದನ್ನು ಹೇಗೆ ಮಾಡೋದು, ಪದಾರ್ಥಗಳು ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ಕಪ್ಪು ಹಾಲು, ಅದಕ್ಕೆ 1/4 ಕಪ್ನಷ್ಟು ಕೋಕೋ ಪೌಡರನ್ನು ತೊಗೊಂಡಿದ್ದೀನಿ. ಅದನ್ನು ಗಾಳಿಸಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾವು ಈ ಥರ ಮಾಡಿಕೊಂಡು ಹಾಕಬೇಕಾಗತ್ತೆ. ನೋಡಿ, ಈಗ ಗಾಳಿಸಿದ್ದೇನೆ. ಇದನ್ನು ನಾನು ಏನು ಮಾಡ್ತೇನೆ, ಮಿಕ್ಸ್ ಮಾಡ್ಕೋತೇನೆ. ಇದೆಲ್ಲದಕ್ಕೂ ಹಾಲು ಮತ್ತು ಪೌಡರನ್ನು ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಮಕ್ಕಳಿಗಂತೂ ನಾವು ಮನೆಯಲ್ಲಿ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಮಿಕ್ಸ್ ಆದಮೇಲೆ ಈಗ ಅರ್ಧ ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ಮೆಜರ್ಮೆಂಟಲ್ಲೇ ತೋರಿಸ್ತಾ ಇದ್ದೀನಿ. 1 ಕಪ್ ಹಾಲು, 1/4 ಕಪ್ಪು ಕೋಕೋ ಪೌಡರು ಮತ್ತು ಅರ್ಧ ಕಪ್ಪು ಸಕ್ಕರೆ. ಈಗ ಇದನ್ನು ನಾವು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಳೋಣ. ಈಗ ನೋಡಿ, ಗ್ಯಾಸ್ ಮೇಲೆ ಇಟ್ಟು ಕೈ ಬಿಡ್ಲಾರ್ದ ನಾವು ತಿರುಗಿಸ್ಕೋತ ಹೋಗಬೇಕು ಫ್ರೆಂಡ್ಸ. ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ನಮಗೆ ತಿಕ್ಕಾಗಿ ಐಸ್ ಕ್ರೀಮ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದು ಸಕ್ಕರೆ ಕೂಡ ಎಲ್ಲ ಕರಗಬೇಕು ಇದ್ರೊಳಗಡೆ. ಇದು ಫ್ರೆಂಡ್ಸ, ಈ ಥರ ನಾವು ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಈಗ ಈ ಥರ ಗಟ್ಟಿಯಾಗಿ ಕುದಿಸ್ಕೋಬೇಕಾಗತ್ತೆ. ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೋತೀನಿ ನಾನು. ಆಫ್ ಮಾಡ್ಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದು ತಣ್ಣಗಾಗಲಿ. ಈಗ ನೋಡಿ, ವಿಫಿನ್ ಕ್ರೀಮು ಅರ್ಧ ಕಪ್ಪು ಹಾಕ್ತಾಯಿದ್ದೀವಿ. ಇದು ಕೇಕಿನ ಮೇಲೆ ಬ್ಯಾಟ್ರ್ ಮಾಡ್ತಾರಲ್ಲ ಅದು. ನೋಡಿ, ಕ್ರೀಮು ಅರ್ಧ ಕಪ್ಪು ಇಲ್ಲಿ ಸಾಕು ನಮಗೆ. ನೋಡಿ, ಇಲ್ಲಿ ಅರ್ಧ ಕಪ್ಪು ವಿಫಿನ್ ಕ್ರೀಮನ್ನು ತೊಗೊಂಡಿದ್ದೀವಿ ಫ್ರೆಂಡ್ಸ್. ಇದನ್ನೀಗ ಎಲೆಕ್ಟ್ರಿಕಲ್ ಬೀಟರಿಂದ ಕ್ರೀಮನ್ನು ರೆಡಿ ಮಾಡ್ಕೊತೇನೆ ಫ್ರೆಂಡ್ಸ. ಈಗ ಎಲೆಕ್ಟ್ರಿಕಲ್ ಬೀಟರಿಂದ ಕ್ರೀಮನ್ನು ಮಾಡ್ತೇನೆ. ನೋಡಿ, ಈ ಥರ ಕ್ರೀಮ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ, ವಿಫಿನ್ ಕ್ರೀಮು ನೋಡಿ ಇಷ್ಟು ಗಟ್ಟಿಯಾಗಿದೆ ಅಲ್ಲ. ಇನ್ನೂ ಇದು ಗಟ್ಟಿಯಾಗಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದನ್ನು ಬೀಟ್ ಮಾಡ್ತೇನೆ. ಈಗ ಫ್ರೆಂಡ್ಸ, ನೋಡಿ ಇಲ್ಲಿ ಈಗ ಈ ಥರ ಆಗಿದೆ ಕ್ರೀಮ್. ನೋಡಿ ಎಷ್ಟು ಗಟ್ಟಿಯಾಗಿ ಕ್ರೀಮ್ ಬಂದಿದೆ ಅಲ್ಲ, ಕಾಣ್ತಿರ್ಬೋದು ನಿಮಗೆ. ಇಷ್ಟು ಗಟ್ಟಿ ಆದರೆ ಈಗ ಸಾಕು. ಇದಕ್ಕೆ ಈಗ ಆರಿಸಿ ಇಟ್ಟಿರೋಂಥ ಸಿರಪ್ಪನ್ನು ಹಾಕ್ತೀನಿ, ಚಾಕ್ಲೇಟ್ ಸಿರಪ್ಪ ಫ್ರೆಂಡ್ಸ. ನೋಡಿ, ಇದೇ ಕ್ರೀಮಿಗೆ ನಾವು ಇಲ್ಲಿ ಮಾಡಿಟ್ಟಿರೋಂಥ ಚಾಕ್ಲೇಟ್ ಸಿರಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ಆರಿದೆ. ಈಗ ಚೆನ್ನಾಗಿ ನೋಡಿ, ಇದು ಎಲೆಕ್ಟ್ರಿಕಲ್ ಬೀಟರಿಂದ ಈಗ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಈಗ ಮತ್ತೆ ನಾವು ಇಲ್ಲಿ ಐಸ್ ಕ್ರೀಮ್ ಡಬ್ಬಿಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇಲ್ಲಿ ಟೈಟ್ ಇರೋವಂಥ ಕಂಟೈನರ್ ಬೇಕು ನಮಗೆ. ನೋಡಿ, ಇಲ್ಲಿ ಮೇಲ್ಗಡೆ ಬೇಕಾದ್ರೆ ನೀವು ಚಾಕ್ಲೇಟ ಇದನ್ನು ಹಾಕ್ಕೋಬೋದು ಫ್ರೆಂಡ್ಸ. ಇದನ್ನು 7 ರಿಂದ 8 ಗಂಟೆಗಳ ಕಾಲ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಈಗ 7 ರಿಂದ 8 ಗಂಟೆಗಳ ಕಾಲ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೇನೆ. ನೋಡಿ, ಇಲ್ಲಿ 7 ರಿಂದ 8 ಗಂಟೆಗಳ ಕಾಲ ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀವಲ್ಲ ಐಸ್ ಕ್ರೀಮ್. ನೋಡಿ, ಚಾಕ್ಲೇಟ್ ಐಸ್ ಕ್ರೀಮ್ ಹೇಗೆ ಬಂದಿದೆ, ಸಖತ್ತಾಗಿದೆ. ನೋಡಿ, ಮಸ್ತಾಗಿದೆ ಫ್ರೆಂಡ್ಸ. ಈಗ ಒಂದು ಬೌಲಿಗೆ ಸರ್ವ್ ಮಾಡಿ ತೆಗಿತೇನೆ. ನೋಡಿ ನೋಡಿ ಐಸ್ ಕ್ರೀಮ್ ನೋಡಿ, ವಾವ್. ನೋಡಿ ಫ್ರೆಂಡ್ಸ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ. ಸೂಪರಾಗಿದೆ ಅಲ್ಲ ಚಾಕ್ಲೇಟ್ ಐಸ್ ಕ್ರೀಮು. ನೀವು ಒಮ್ಮೆ ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮ್ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಬಂದಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ವಾವ್, ನೋಡಿ ಅಂಗಡಿಯಲ್ಲಿ ತಂದವ್ರು ಹಾಗೆಯೇ ಮಸ್ತಾಗಿ ಬಂದಿದೆ. ನೋಡಿ, ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ.